ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಗೈಸ್. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹುಷಾರಿರಲಿಲ್ಲ. ಬನ್ನಿ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ನೋಡೋಣ. ಮೊದಲಿಗೆ ಬೆಳಿಗ್ಗೆನೇ ಎದ್ದ ತಕ್ಷಣ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸೋಕೆ ಇಟ್ಬಿಟ್ಟು ಈಗ ಇಲ್ಲಿ ಕಟ್ಕೊಂಡು ಹೋಗೋಣ ಅಂತ ಬಂದೆ. ನಾವೇ ಬೆಳೆದಿರೋದು. ನಾನು ಹೋದ ವರ್ಷ ಗಿಡ ಹಾಕುವಾಗ ಅನ್ಕೋತಿದ್ದೆ ನೆಕ್ಸ್ಟ್ ವರ್ಷ ಸಂಕ್ರಾಂತಿಗೆ ನಮ್ಮ ಮನೆ ಹತ್ರನೇ ಇರುತ್ತೆ ಅಲ್ವಾ ಅಂತ. ಹಾಗೆ ಆಯಿತು. ಅಷ್ಟರಲ್ಲಿ ಚೆನ್ನಾಗಿ ಕಬ್ಬು ಬಂದಿದೆ. ಇನ್ನು ನಮ್ಮ ಮಾವ ಇಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಕಬ್ಬಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಮನೆ ಹತ್ರ ತೊಗೊಬಂದೆ. ನೋಡಿ ಇಷ್ಟು ಕಬ್ಬಾಗಿದೆ. ತುಂಬ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು. ನಾವೇ ಬೆಳೆದಿರೋದು ತಿನ್ನೋದಕ್ಕೆ ಏನೋ ಒಂಥರ ಖುಷಿ. ಇನ್ನು ಕಬ್ಬೆಲ್ಲ ಎತ್ತಿಟ್ಟು ರಂಗೋಲಿ ಹಾಕೋಣ ಅಂತ ಬಂದ್ವಿ. ಊರ ಸೈಡೆಲ್ಲ ಕೆಲವೊಂದು ಸಲ ನೈಟೇ ಹಾಕ್ಬಿಡ್ತಾರೆ. ಮುಂಚೆ ನಾವು ಅಷ್ಟೇ ಚಿಕ್ಕ ಹುಡುಗರಲ್ಲಿ ನೈಟೇ ರಂಗೋಲಿ ಹಾಕ್ತಾಯಿದ್ವಿ. ನೋಡಿ ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀವಿ. ಅದಾದಮೇಲೆ ಬಣ್ಣ ಹಾಕ್ತಾಯಿದ್ದೀವಿ. ಇನ್ನು ಬಣ್ಣ ಹಾಕಿದ್ದೆಲ್ಲ ಮುಗೀತು. ಫೈನಲ್ ಲುಕ್ ಈ ಥರ ಬಂದಿದೆ. ಇನ್ನು ಅದು ಫಿನಿಶಿಂಗ್ ಕೊಡಬೇಕು. ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವರ್ಷಕ್ಕೊಂದೇ ಸಲ ಇಷ್ಟೊಂದು ಇಂಟ್ರೆಸ್ಟಾಗಿ ನಾವು ರಂಗೋಲಿ ಹಾಕೋದು. ಬೇರೆ ಹಬ್ಬಕ್ಕೆಲ್ಲ ಹಾಕ್ತಾ ಇರ್ತೀವಿ, ಇವಾಗಿರೋ ಇಂಟ್ರೆಸ್ಟ್ ಅವಾಗಿರಲ್ಲ. ಅದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದೆ. ನೋಡಿ ದೇವ್ರ ಮನೆಯೂ ರೆಡಿ ಆಯಿತು. ಎಲ್ಲ ಕ್ಲೀನ್ ಮಾಡಿ ನೈಟೇ ಎಲ್ಲ ತೊಳೆದಿಟ್ಟಿದ್ದೆ ದೇವ್ರ ಸಾಮಾನು. ಇವಾಗ ಹೂವೆಲ್ಲ ಇಟ್ಟು ಹಣ್ಣು ಮತ್ತು ಗೆಣಸು ಬೇಯಿಸಿರೋದು, ಕಡಲೆಕಾಯಿ, ಕಬ್ಬು, ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆನೂ ಆಯಿತು ನಮ್ಮ ಮನೇಲಿ. ನೋಡಿ ಊಟಕ್ಕೆ ಏನೇನು ಮಾಡಿದ್ದೀವಿ ಅಂತ. ಗೆಣಸು ಮತ್ತು ಪಲ್ಯ, ಕಾಳು ತರಕಾರಿ ಹಾಕಿರೋ ಪಲ್ಯ, ಗೆಣಸಿಗೆ ಕಾಯಿ ಹಾಲು ಮತ್ತು ಅನ್ನ ಸಾಂಬಾರು. ಬೆಳಿಗ್ಗೆ ಊಟ ಮುಗಿಸ್ಕೊಂಡು ಅಡಿಕೆ ಗೋಟ್ಗೆ ನೀರು ಬಿಡೋಣ ಅಂತ ಬಂದೆ. ಇದಕ್ಕೆ ದಿನ ಬಿಟ್ಟು ದಿನ ನೀರು ಬಿಡಬೇಕು, ಗೊತ್ತಿದೆಯಲ್ಲ. ಲಾಸ್ಟ್ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಅಡಿಕೆ ಗೋಟನ್ನ ಈ ರೀತಿ ಮರಳಲ್ಲಿ ಹಾಕಿ ಊರಿಬಿಟ್ಟು ಮೇಲ್ಗಡೆ ಎಲ್ಲ ಗರಿ ಮತ್ತು ಇದು ಒಣಗಿರೋದು ಹುಲ್ಲು ಹಾಕಿ ನೀರು ಬಿಡಬೇಕು. ಅದು ಕೊರ್ಕೊಂಡು ಹೋಗಬಾರ್ದು ಅಂತ ಹುಲ್ಲೆಲ್ಲ ಹಾಕೋದು ಮೇಲ್ಗಡೆ. ಬಿಸಿಲು ಇಲ್ಲದೆ ಇರೋ ಜಾಗದಲ್ಲಿ ಇದನ್ನ ಹಾಕಬೇಕು. ಯಾವಾಗಲೂ ತಂಪಿರಬೇಕು, ನೆರಳಿರಬೇಕು. ನೆಲ ಕೂಡ ಯಾವಾಗಲೂ ತಂಪಿರಬೇಕು, ಆವಾಗಲೇ ಅದು ಮೊಳಕೆ ಹೊಡೆಯೋದು. ಇನ್ನು ಇವತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಹಬ್ಬ ಮುಗೀತು ಗೈಸ್. ಇಷ್ಟೇ ಸಿಂಪಲ್ಲಾಗಿ ಮನೇಲೇ ಹಬ್ಬ ಮಾಡಿದ್ದು ನಾವು. ಇನ್ನು ಗಿಡಕ್ಕೆಲ್ಲ ನೀರು ಬಿಟ್ಟು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಮಾವ ಟೀ ಕೇಳಿದ್ರು. ಈಗ ಎಲ್ರಿಗೂ ಟೀ ಕೊಡ್ತಾ ಇದ್ದೀನಿ. ಟೀ ಕೊಟ್ಟಮೇಲೆ ಕಬ್ಬು ತಿನ್ನೋಣ ಅಂತ ಬಂದ್ವಿ. ಸಿಪ್ಪೆ ಸುಲ್ಕೊಂಬತ್ತಲ್ಲ ಅದು. ಚೆನ್ನಾಗಿದೆಯಾ ಗೊಂಬ? ಕಬ್ಬು ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ ಗೊಂಬೆ? ಕಬ್ಬು ಚೆನ್ನಾಗಿದೆಯಾ? ಹಾಂ, ವಾಶ್ ಮಾಡಬೇಕಲ್ವ ಇದನ್ನ? ಫುಲ್ ನಿಧಾನಕ್ಕೆ ಇರಲಿ. ಸ್ವೀಟ್ ಆಗಿದೆಯಾ ಗೊಂಬ? ಸ್ವೀಟ್ ಇದೆಯಾ? ಅಯ್ಯೋ ಮಂಟ ಆಗ್ತಾಯಿತ್ತು. ಮುಂದೆ ಕೆಳಗಡೆ ತೆಗಿಸ್ಬಿಡ. ನೋಡು ತಗೋ. ಮಧ್ಯಾಹ್ನ ನಾನು, ಗೊಂಬೆ, ನಮ್ಮ ಅಕ್ಕ ಎಲ್ಲರೂ ಕಬ್ಬು ತಿನ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು. ಅದಾದಮೇಲೆ ಅವ್ರ ತಾತ ಬಂದರು. ನೋಡಿ ಕಡಲೆಕಾಯಿ ತಿಂತವಳೆ. ಬೆಳಿಗ್ಗೆನೇ ಹೇಳಿದ್ನಲ್ವ ಹಸಿ ಕಡಲೆಕಾಯಿ ಬೇಯಿಸಿದ್ವಿ ಅಂತ.
ಅದೇ ಕಡಲೆಕಾಯಿ ಮತ್ತು ಅವರೆಕಾಯಿ ತಿಂತವ್ರೆ. ಸಂಕ್ರಾಂತಿ ಹಬ್ಬದ ದಿನ ಡೇ ಫುಲ್ ಇದೆ, ಕಬ್ಬು ತಿನ್ನು ಕಡಲೆಕಾಯಿ ತಿನ್ನು ಅಂತ ಆಟ ಆಡ್ಕೊಂಡು ತಿಂತಾಯಿದ್ಲು. ಇಷ್ಟೇ ಗೈಸ್ ಸಂಕ್ರಾಂತಿ ಹಬ್ಬದ ದಿನ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಚಪಾತಿ, ನಮ್ಮನೆ ತಿಂಡಿ ಚಪಾತಿ ಮತ್ತು ಹುರುಳಿಕಾಳು ಚಟ್ನಿ ಮತ್ತು ಕಾಯಿ ಚಟ್ನಿ. ತರಕಾರಿ ಪಲ್ಯ ನೆನ್ನೆ ಮಾಡಿದ್ದಿತ್ತು, ಸೊ ಅದಕ್ಕೆ ಚಪಾತಿ ಮಾಡಿದ್ವಿ. ಇನ್ನು ಹುರುಳಿಕಾಳು ಚಟ್ನಿದು ರೆಸಿಪಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಹೋಗಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಚಪಾತಿ ಎಲ್ಲ ಮಾಡಿ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಟೆ. ಹಬ್ಬದ ದಿನ ಹೋಗೋಕ್ಕಾಗಿರಲಿಲ್ಲ ಅಂತ ನೆಕ್ಸ್ಟ್ ಡೇ ಬಂದೆ ಗೈಸ್. ಇವಳು ನಮ್ಮ ಅಕ್ಕನ ಮಗಳು ನೋಡಿ, ಅದು ನಮ್ಮಮ್ಮ ಹಾಕಿರೋದು ಬ್ಯಾಡಗೆ ಮೆಣಸಿನ್ಕಾಯಿ. ಅದನ್ನು ನಾನು ನಮ್ಮಮ್ಮ ಹೋಗಿ ಕಿತ್ಕೊಬಂದ್ವಿ. ಇವಳು ನಮ್ಮ ಅಕ್ಕನ ಮಗಳು ಅಂತ ಹೇಳಿದ್ನಲ್ಲ, ನಾನು ಎತ್ಕೋತೀನಿ ಅಂತ ಎತ್ಕೊಂಡು ನಂಗೆ ತಲೆ ಮೇಲೆ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ಲು, ತೆಗಿ ಅಂತ. ನೋಡಿ ಇಷ್ಟು ಹೂವು ನಮ್ಮಮ್ಮ ಗುಲಾಬಿ ಗಿಡ ಹಾಕಿದ್ದೆ ಅಲ್ಲೇ ಮನೆ ಮುಂದೆ. ನಾನು ಹೋದಾಗೆಲ್ಲ ಕಳಿಸ್ತಾ ಇರ್ತಾರೆ, ತುಂಬ ಹೂವು ಬಿಡುತ್ತೆ. 2-3 ಗಿಡ ಇದ್ದಾವೆ ಅಷ್ಟೇ, ಎಷ್ಟೊಂದು ಹೂವು ಬಿಡುತ್ತೆ ಗೈಸ್. ಯಾವಾಗಲೂ ನನ್ನ ತಮ್ಮ ತೊಗೊಬರ್ತಾ ಇರ್ತಾನೆ ಆವಾಗವಾಗ. ಈಗ ನಾನು ಹೋಗಿದ್ನಲ್ವಾ, ಅದಕ್ಕೆ ನಾನೇ ಕಿತ್ಕೋತಾ ಇದ್ದೆ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಯೆಲ್ಲೋ ಮತ್ತು ಆರೆಂಜು. ಇನ್ನೂ ರೆಡ್ ಕಲರ್ ಇದೆ ಗೈಸ್, ಅದು ತುಂಬ ಚೆನ್ನಾಗಿದೆ. ಇನ್ನು ಮೆಣಸಿನ್ಕಾಯಿ ಮತ್ತು ಹೂವು ಎಲ್ಲ ಕಿತ್ಕೊಂಡು ಬಂದೆ ಮನೆಗೆ. ಆಟ ಆಡ್ತಾಯಿದ್ವಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿ ಅವತ್ತು ಸಂಜೆ ಮನೆಗೆ ಬಂದೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫಾಲೋ ಮಾಡ್ತಾಯಿರಿ. ಈಗ ಈ ಥರ ಇನ್ನಷ್ಟು ವೀಡಿಯೋ ಬೇಕು ಅಂದರೆ, ನಮ್ಮ ಹಳ್ಳಿ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.